ಎಲ್ಲರಿಗೂ ನಮಸ್ತೆ ಸ್ನೇಹಿತರೆ. ಇವತ್ತು ಮಹಾರಾಷ್ಟ್ರದ ಜಿಯೋಗ್ರಫಿಯನ್ನು ಹೇಳಲಿಕ್ಕೆ ಬಂದಿದ್ದೀನಿ. ಅಂದರೆ ಮಹಾರಾಷ್ಟ್ರ ಎಷ್ಟು ದೊಡ್ಡದು ಗೊತ್ತಾ ಸ್ನೇಹಿತರೆ? ಮಹಾರಾಷ್ಟ್ರದ ವಿಸ್ತೀರ್ಣ ಸುಮಾರು 3,07,713 ಸ್ಕ್ವೇರ್ ಕಿಲೋಮೀಟ್ರ್ ಈ ಮಹಾರಾಷ್ಟ್ರದ ವಿಸ್ತೀರ್ಣ ಇದೆ. ಮತ್ತು ಈ ಮಹಾರಾಷ್ಟ್ರ ಅನ್ನುವ ಹೆಸರು ಬರಲಿಕ್ಕೆ ಏನು ಕಾರಣ ಗೊತ್ತಾ? ಮಹಾರಾಷ್ಟ್ರ ಅಂತನ್ನ ಹೆಸರು, ಅದರ ಅರ್ಥ ಏನಪ್ಪ ಅಂದರೆ ಮಹಾ ಅಂದರೆ ದೊಡ್ಡದು ಅಂತ, ಮತ್ತು ರಾಷ್ಟ್ರ ಅಂದರೆ ನಾಡು ಅಂತ, ನಾಡು ಅಥವಾ ಪ್ರದೇಶ ಅಂತ, ದೊಡ್ಡದಾಗಿರೋ ನಾಡು ಅಂತ ಹೇಳಿಬಿಟ್ಟು ಅದನ್ನು ಕರೀತಾರೆ. ಮಹಾರಾಷ್ಟ್ರ ಅನ್ನೋದೊಂದು ಸಂಸ್ಕೃತ ವರ್ಡು, ಅದನ್ನು ಮಹಾರಾಷ್ಟ್ರ ಅಂತಾರೆ. ಮತ್ತು ದೊಡ್ಡದಾದ ನಾಡು ಅನ್ನೋ ಅರ್ಥ ಬರುತ್ತೆ. ಇಲ್ಲಿ ಯಾಕೆ ಮಹಾರಾಷ್ಟ್ರ ಅಂತ ಬಂತು ಅಂತಂದರೆ, ರತಿಕಾ ಮತ್ತು ರಾಷ್ಟ್ರಿಕಾ ಅನ್ನೋ ಇಬ್ಬರು ಬುಡಕಟ್ಟು ಜನಾಂಗಗಳಿಂದ ಈ ಒಂದು ಮಹಾರಾಷ್ಟ್ರ ಅನ್ನೋ ಹೆಸರು ಬಂತು ಅನ್ನೋದು ವಾಡಿಕೆ. ಮತ್ತು 1960 ಮೇ 1ನೇ ತಾರೀಕು ಈ ಮಹಾರಾಷ್ಟ್ರ ರಾಜ್ಯ ಅಸ್ತಿತ್ವಕ್ಕೆ ಬರುತ್ತೆ. ಮರಾಠಿ ಮಾತಾಡ್ತಕ್ಕಂತಹ ಭಾಷಿಕರೆಲ್ಲರನ್ನ ಒಗ್ಗೂಡಿಸಿ ಒಂದು ರಾಷ್ಟ್ರ ಅಧಿಕಾರಕ್ಕೆ ಬರುತ್ತೆ, ಅಂದರೆ ಅಸ್ತಿತ್ವಕ್ಕೆ ಬರುತ್ತೆ. ಅದೇ ಮಹಾರಾಷ್ಟ್ರ. ಇದರ ಒಂದು ವಿಸ್ತೀರ್ಣ ಹೇಳ್ದಂಗೆ 3,07,713 ಸ್ಕ್ವೇರ್ ಕಿಲೋಮೀಟರ್ ಇದೆ. ಇದರ ಜನಸಂಖ್ಯೆ ಬರೋಬ್ಬರಿ 13 ಕೋಟಿ. ಮತ್ತು ಮಹಾರಾಷ್ಟ್ರದ ಜಿಲ್ಲೆಗಳೆಷ್ಟಿದ್ದಾವೆ ಅಂತ ನೋಡೋದಾದರೆ 36 ಜಿಲ್ಲೆಗಳಿದ್ದಾವೆ. ಮತ್ತು ಮಹಾರಾಷ್ಟ್ರದ ತಾಲೂಕುಗಳು 358 ತಾಲೂಕುಗಳು ಮಹಾರಾಷ್ಟ್ರದಲ್ಲಿ ಇದ್ದಾವೆ ಸ್ನೇಹಿತರೆ. ಮಹಾರಾಷ್ಟ್ರದ ರಾಜಧಾನಿ ಮುಂಬೈ ನಗರ ಗೊತ್ತಲ್ಲ ನಿಮಗೆ, ಎಲ್ಲ ಯಾರಿಗೆ ಗೊತ್ತಿಲ್ಲ ಹೇಳಿ, ಅದು ಮಹಾರಾಷ್ಟ್ರದ ರಾಜಧಾನಿ. ಮತ್ತು ಮಹಾರಾಷ್ಟ್ರದ ಭಾಷೆಗಳು ಯಾವ್ಯಾವ ಇದೆಯಪ್ಪ ಅಂತ ನೋಡೋದಾದರೆ, ಮರಾಠಿ ಸುಮಾರು 65% ಮರಾಠಿಯನ್ನು ಮಾತಾಡ್ತಾರೆ. ಮತ್ತು ಇನ್ನುಳಿದ ಭಾಷೆಗಳು ಹಿಂದಿ, ಉರ್ದು ಮತ್ತು ಕನ್ನಡ, ಸ್ವಲ್ಪ ಪ್ರಮಾಣದಲ್ಲಿ ತೆಲುಗು ಕೂಡ ಮಾತಾಡ್ತಾರೆ ಮಹಾರಾಷ್ಟ್ರದಲ್ಲಿ. ಮತ್ತು ಮಹಾರಾಷ್ಟ್ರ ಅಭಿವೃದ್ಧಿ ಹೊಂದಿರೋ ರಾಜ್ಯನ ಇಲ್ವಾ ಅಂತ ನೋಡೋದಾದರೆ, ಮಹಾರಾಷ್ಟ್ರ ಅಭಿವೃದ್ಧಿ ಹೊಂದಿರತಕ್ಕಂತಹ ರಾಜ್ಯ. ಮತ್ತು GDPಲೂ ಕೂಡ ನಂಬರ್ 1 ಇದೆ. ಮತ್ತು ಮಹಾರಾಷ್ಟ್ರದ ಸಂಸ್ಕೃತಿ ಹೇಗಿದೆ ಅಂತ ನೋಡೋದಾದರೆ, ಮಹಾರಾಷ್ಟ್ರದ ಸಂಸ್ಕೃತಿ ತುಂಬ ವಿಭಿನ್ನವಾಗಿದೆ ಸ್ನೇಹಿತರೆ. ಮಹಾರಾಷ್ಟ್ರದ ಸ್ವಾತಂತ್ರ್ಯ ಹೋರಾಟಗಾರರು ಯಾರ್ಯಾರಿದ್ದಾರಪ್ಪ ಅಂತ ನೋಡೋದಾದರೆ, ಮೊಟ್ಟ ಮೊದಲನೇ ಬಾರಿಗೆ ಲೋಕಮಾನ್ಯ ಬಾಲಗಂಗಾಧರ ತಿಲಕ್, ಇವ್ರ ಬಗ್ಗೆ ನಿಮ್ಮೆಲ್ಲರಿಗೂ ಗೊತ್ತು. ಏನಪ್ಪ ಅಂತಂದರೆ, ಗಣೇಶೋತ್ಸವವನ್ನು ಆಚರಣೆಗೆ ತಂದವರು. ಗಣೇಶೋತ್ಸವದ ಇತಿಹಾಸ ಏನಿದೆ ಅದೆಲ್ಲ ಇವರಿಂದಲೇ ಶುರುವಾಗಿದ್ದು 1891ರಲ್ಲಿ. ಮತ್ತು ಸ್ವರಾಜ್ಯ ನನ್ನ ಜನ್ಮಸಿದ್ಧ ಹಕ್ಕು, ನಾನು ಅದನ್ನು ಪಡೆದೇ ತೀರುವೆ ಅಂತ ಹೇಳಿಬಿಟ್ಟು ಹೋರಾಟ ಮಾಡಿದ್ದು ಅಂದರೆ ಅದು ಬಾಲಗಂಗಾಧರ ತಿಲಕ್. ಎರಡನೇದಾಗಿ ವಾಸುದೇವ್ ಬಲ್ವಂತ್ ಫಡ್ಕೆ, ಇವರು ಕೂಡ ಪ್ರಮುಖ ಸ್ವಾತಂತ್ರ್ಯ ಹೋರಾಟಗಾರರು. ಮತ್ತು ವಿನಾಯಕ ದಾಮೋದರ ಸಾವರ್ಕರ್ ಅವರು ಕೂಡ ಸ್ವಾತಂತ್ರ್ಯ ಹೋರಾಟಗಾರರು. ವಿನೋಬಾ ಭಾವೆ ನಮ್ಮ ಕನ್ನಡದ ಬಗ್ಗೆ ಒಂದು ಮಾತು ಹೇಳಿದ್ದಾರೆ. ಅದೇನಪ್ಪ ಅಂತಂದರೆ, ಕನ್ನಡ ವಿಶ್ವ ಲಿಪಿಗಳ ರಾಣಿ ಅಂತ ಹೇಳಿದ್ದಾರೆ ವಿನೋಬಾ ಭಾವೆ. ಕ್ರಾಂತಿ ಸಿನ್ಹ, ನಾನಾ ಪಟೇಲ್ ಇವರಿದ್ದಾರೆ. ಇವರು ಕೂಡ ಮಹಾರಾಷ್ಟ್ರದ ಪ್ರಮುಖ ಸ್ವಾತಂತ್ರ್ಯ ಹೋರಾಟಗಾರರು. ಮತ್ತು ಪ್ರವಾಸಿ ಸ್ಥಳಗಳು ಯಾವ್ಯಾವಿದ್ದಾವೆ ಅಂತ ನೋಡೋದಾದರೆ, ಅಜಂತಾ, ಎಲ್ಲೋರ, ಇವೆಲ್ಲ ಪ್ರವಾಸಿ ಸ್ಥಳಗಳು. ಅಜಂತಾ ಎಲ್ಲೋರವನ್ನು ನಮ್ಮ ಕನ್ನಡಿಗರು ಕಟ್ಟಿದ್ದು. ಎಲ್ಲೋರದ ಕೈಲಾಸನಾಥ ದೇವಾಲಯ, ಅದನ್ನು ನಮ್ಮ ಕನ್ನಡಿಗರೇ ಕಟ್ಟಿದ್ದು. ಮತ್ತು ಮುಂಬೈ ಕೂಡ ಒಂದು ಪ್ರಸಿದ್ಧ ಪ್ರವಾಸಿ ಸ್ಥಳ, ಅಲ್ಲಿಗೆ ಹೋಗ್ಬೋದು. ಮತ್ತು ಹರಿಹರ ಕೋಟೆ, ಶಿವಾಜಿಯ ಹರಿಹರ ಕೋಟೆ, ಇದು ಕೂಡ ತುಂಬ ದೊಡ್ಡ ಕೋಟೆ. ಮತ್ತು ಅಲ್ಲಿ ತುಂಬ ಹೈಟ್ ಇರ್ತಕ್ಕಂಥ ಬೆಟ್ಟ ಇದೆ. ಔರಂಗಾಬಾದ್, ಇದರಲ್ಲೂ ಕೂಡ ತುಂಬ ಪ್ರವಾಸಿ ಸ್ಥಳಗಳಿದ್ದಾವೆ. ಮತ್ತು ಲೋಹಗಢ ಕೋಟೆ ಕೂಡ ತುಂಬ ದೊಡ್ಡದಿದೆ. ಮತ್ತು ನಾಸಿಕ್, ಇಲ್ಲಿ ಕೂಡ ಅನೇಕ ಪ್ರವಾಸಿ ಸ್ಥಳಗಳು ಇದ್ದಾವೆ ಸ್ನೇಹಿತರೆ. ಮತ್ತು ಮಹಾರಾಷ್ಟ್ರದ ಸಾಕ್ಷರತೆ ಬಂದುಬಿಟ್ಟು 82% ಸಾಕ್ಷರತೆ ಇದೆ ಮಹಾರಾಷ್ಟ್ರದ್ದು. ಓಕೆ, ವೆರಿ ಗುಡ್ ಅಂತಲೇ ಹೇಳ್ಬೋದು. ಮತ್ತು ಮಹಾರಾಷ್ಟ್ರದ ರಾಜವಂಶಗಳು ಯಾವ್ಯಾವು ಅಂತ ನೋಡೋದಾದರೆ, ಮರಾಠರು, ಶಿವಾಜಿ ಅಂತ ಹೇಳ್ತಾರಲ್ಲ ಅವರು, ಮರಾಠರು, ಪೇಶ್ವೆಗಳು ಇವರು. ಮತ್ತು ಚಾಳುಕ್ಯರು, ಬಾದಾಮಿ ಚಾಳುಕ್ಯರು, ಕಲ್ಯಾಣಿ ಚಾಳುಕ್ಯರು, ಇವರೆಲ್ಲ ಮಹಾರಾಷ್ಟ್ರವನ್ನು ಆಳ್ವಿಕೆ ಮಾಡವ್ರೆ. ಮತ್ತು ರಾಷ್ಟ್ರಕೂಟರು, ಇವರೆಲ್ಲ ಕನ್ನಡಿಗರು ಕಣ್ರಿ, ಕನ್ನಡಿಗರೇ ಮಹಾರಾಷ್ಟ್ರವನ್ನು ಆಳ್ವಿಕೆ ಮಾಡಿರೋದು. ಮತ್ತು ದೇವಗಿರಿಯ ಯಾದವರು,
ಇವರು ಕೂಡ ಮಹಾರಾಷ್ಟ್ರವನ್ನು ಆಳ್ವಿಕೆ ಮಾಡಿದ್ದಾರೆ. ಕಲ್ಯಾಣಿದಿ ಚಾಳುಕ್ಯರು ಇವರೆಲ್ಲ ಕೂಡ ಮಹಾರಾಷ್ಟ್ರವನ್ನು ಆಳ್ವಿಕೆ ಮಾಡಿ ತಮ್ಮ ರಾಜ್ಯವನ್ನು ವಿಸ್ತರಣೆ ಮಾಡಿದ್ದಾರೆ. ಮತ್ತು ಮಹಾರಾಷ್ಟ್ರದ ನದಿಗಳು ಯಾವ್ಯಾವ ಇದ್ದಾವೆ ಅಂತ ನೋಡೋದಾದರೆ, ಗೋದಾವರಿ ನದಿ ಇದು ಕೂಡ ಭಾರತದ ಪವಿತ್ರ ನದಿಗಳಲ್ಲಿ ಒಂದು 7 ಪವಿತ್ರ ನದಿ ಅಂತಾರೆ. ಗಂಗಾ, ಯಮುನಾ, ಗೋದಾವರಿ, ಸಿಂಧು, ನರ್ಮದಾ ಮತ್ತು ಸರಸ್ವತಿ, ಇನ್ನೂ ಒಂದು ನದಿ ಇದೆ, ಆ ನದಿ. ಇವೆಲ್ಲ ಭಾರತದ ಪವಿತ್ರ ನದಿಗಳಲ್ಲಿ ಒಂದು. ಮತ್ತು ಈ ಮಹಾರಾಷ್ಟ್ರದ ನದಿಗಳು ಅಂದರೆ ಗೋದಾವರಿ, ಕೃಷ್ಣ, ತಾಪಿ ನದಿ ಇದೆ, ಭೀಮಾ ನದಿ ಕೇಳಿರ್ಬೋದು. ಭೀಮಾ ನದಿ ನಮ್ಮ ಕರ್ನಾಟಕದಲ್ಲೂ ಹರಿಯುತ್ತೆ. ಮತ್ತು ಮಹದಾಯಿ ನದಿ, ಅದು ನಮ್ಮ ಕರ್ನಾಟಕಕ್ಕೂ ಕೂಡ ಬರುತ್ತೆ, ಮಹದಾಯಿ ನದಿ. ಇದಾದಮೇಲೆ ಮಹಾರಾಷ್ಟ್ರದ ಬೆಟ್ಟಗಳು ಯಾವ್ಯಾವಿದೆ ನೋಡೋದಾದರೆ, ಪಶ್ಚಿಮ ಘಟ್ಟಗಳು ಅಂತ ಏನು ಕರೀತಾರೆ, ವೆಸ್ಟರ್ನ್ ಘಾಟ್, ಅವೆಲ್ಲ ಮಹಾರಾಷ್ಟ್ರದಲ್ಲೇ ಬರ್ತವೆ. ಮತ್ತು ನಮ್ಮ ಕರ್ನಾಟಕದಲ್ಲೂ ಕೂಡ ಬರ್ತವೆ. ಮತ್ತು ಮಹಾರಾಷ್ಟ್ರದಲ್ಲಿ ಇನ್ನೊಂದು ಏನಪ್ಪ ಅಂತಂದರೆ, ಅತ್ಯುತ್ತಮ ಕರಾವಳಿ ತೀರ ಇದೆ ಮಹಾರಾಷ್ಟ್ರದಲ್ಲಿ. ಅತಿ ಹೆಚ್ಚು ಕರಾವಳಿ ತೀರ ಯಾವುದಂದರೆ, ಆ ಮುಂಬೈಯಲ್ಲಿ ತುಂಬ ದೊಡ್ಡ ಬಂದರಿದೆ, ಅದು ಒಂದು ಸೂಪರ್ ಅಂತಲೇ ಹೇಳ್ಬೋದು. ಮತ್ತು ಸಹ್ಯಾದ್ರಿ ಬೆಟ್ಟಗಳು, ಸಹ್ಯಾದ್ರಿ ಬೆಟ್ಟ ನೀವು ಕೇಳಿರ್ಬೋದು, ನಮ್ಮ ಕರ್ನಾಟಕದ ಶಿವಮೊಗ್ಗ ಜಿಲ್ಲೆಯಲ್ಲಿ ಕೂಡ ಬರ್ತವೆ, ಅದೇ ರೀತಿ ಮಹಾರಾಷ್ಟ್ರದಲ್ಲೂ ಕೂಡ ಬರ್ತವೆ. ಮತ್ತು ಹರಿಶ್ಚಂದ್ರಗಢ ಇದು ಕೂಡ ಇದೆ, ಹರಿಶ್ಚಂದ್ರಗಢ ಬೆಟ್ಟ. ಮತ್ತು ಮಹಾಬಲೇಶ್ವರ ಬೆಟ್ಟ, ಇವೆಲ್ಲವೂ ಕೂಡ ಮಹಾರಾಷ್ಟ್ರದ ಪ್ರಮುಖ ಬೆಟ್ಟ ಗುಡ್ಡಗಳ ಸಾಲು. ಸ್ನೇಹಿತರೆ, ಮಹಾರಾಷ್ಟ್ರದ ಬಗ್ಗೆ ನನ್ನ ಅನಿಸಿಕೆ ಏನಪ್ಪ ಅಂತಂದರೆ, ಇವ್ರದ್ದು ಯಾವಾಗಲೂ ಕೂಡ ನಮ್ಮ ಕರ್ನಾಟಕದ ವಿರುದ್ಧ ಒಂದು ವಿಷಯಕ್ಕೆ ಖ್ಯಾತೆ, ಹಾಗಾಗಿ ಖ್ಯಾತೆಗಳು ಶುರುವಾಗ್ತಲೇ ಇರ್ತವೆ. ಅದು ಯಾವುದಪ್ಪ ಅಂದರೆ ಬೆಳಗಾವಿ ವಿಚಾರಕ್ಕೆ. ಇವರಿಗೆ ನಮ್ಮ ಬೆಳಗಾವಿ ಬೇಕು, ಬೆಳಗಾವಿ ನಮಗೆ ಸೇರಬೇಕು, ಅದು ಮರಾಠರದು, ಹಾಗೆ ಹೀಗೆ ಮಹಾರಾಷ್ಟ್ರದ್ದು ಮರಾಠಿ ಭಾಷಿಕರು ಜಾಸ್ತಿ ಇದ್ದಾರೆ, ಹಾಗೆಲ್ಲ ಮಾತಾಡ್ತಾರೆ. ಆದರೆ ಬೆಳಗಾವಿ ನಿಜಕ್ಕೂ ಮರಾಠರಿಗೆ ಸೇರಬೇಕಾ ಅಥವಾ ಮರಾಠಿ ಜಾಸ್ತಿ ಮಾತಾಡ್ತಾರ ಅಂತ ನೋಡೋದಾದ್ರೆ ನೋ. ಅವರು ಬೆಳಗಾವಿ ಜಿಲ್ಲೆಯ ಕೆಲವೊಂದು ಹಳ್ಳಿಗಳಲ್ಲಿ ಮರಾಠಿಯನ್ನು ಮಾತಾಡ್ತಕ್ಕಂಥದ್ದು ನಿಜ. ಆದರೆ ಬೆಳಗಾವಿಯ ಸಿಟಿ ಒಳಗೆ ಜಾಸ್ತಿ ಕನ್ನಡವೇ ಚಾಲ್ತಿಯಲ್ಲಿದೆ, ಅದು ಕರ್ನಾಟಕಕ್ಕೆ ಸೇರಬೇಕು ಅಂತ ಹೇಳಿಬಿಟ್ಟು ಮಹಾಜನ ವರದಿಯಲ್ಲಿ ತುಂಬ ಚೆನ್ನಾಗಿ ಉಲ್ಲೇಖ ಇದ್ದರೂ ಕೂಡ ಈ ಮಹಾರಾಷ್ಟ್ರದವರು ಆಗಾಗ್ಗೆ ಖ್ಯಾತೆ ತೆಗೆಯೋದು, ಕರ್ನಾಟಕದ ಮೇಲೆ ಕಾಲು ಕೆರ್ಕೊಂಡು ಜಗಳಕ್ಕೆ ಬರ್ತಕ್ಕಂಥ ಕೆಲಸವನ್ನು ಈ ಮಹಾರಾಷ್ಟ್ರದವರು ಮಾಡ್ತಾ ಇದ್ದಾರೆ. ಇದೊಂದು ಬಗೆಹರಿಯದ ವಿವಾದ ಅಂತಲೇ ಹೇಳ್ಬೋದು. ಬರೀ ಅವರು ಬಾಯಿ ಬಡ್ಕೊಳ್ತಾ ಇರಬೇಕಷ್ಟೇ, ಬೆಳಗಾವಿ ನಮಗೆ ಸೇರಬೇಕು ಅಂತ. ಅದು ಯಾವುದೇ ಕಾರಣಕ್ಕೂ ಸೇರಲ್ಲ, ಅದು ಕರ್ನಾಟಕದ ಅವಿಭಾಜ್ಯ ಅಂಗ. ಮತ್ತು ಅವರಿಗೆ ಯಾಕೆ ಇಷ್ಟೊಂದು ದುರಾಸೆ ಅನ್ನೋದು ನಂಗೆ ಅರ್ಥ ಆಗ್ತಾ ಇಲ್ಲ. ಅವರಿಗೆ ತುಂಬ ಇದೆ, ಏನಿದೆ ಅಂತಂದರೆ 3,07,000 ಚಿಲ್ಲರೆ ಭೂಮಿ ಅವರಲ್ಲಿದೆ. ಆದರೂ ಕೂಡ ಅವರು ಇನ್ನೂ ಬೇಕು ಅಂತ ಹೇಳಿಬಿಟ್ಟು, ಮತ್ತು ನಮ್ಮ ಕರ್ನಾಟಕಕ್ಕೆ ಹೋಲಿಸ್ಕೊಂಡ್ರೆ ಕರ್ನಾಟಕ ತುಂಬಾ ಕಮ್ಮಿ ಕರ್ನಾಟಕದ್ದು ಇರೋದು, 1,91,000 ಇದೆ. ಅವ್ರಿಗೆ 3,07,000 ಲೆಕ್ಕ ಹಾಕ್ರಿ. ನಮಗಿಂತಲೂ 1,07,000 ಅಲ್ಲ, 1,16,000 ಒಂದು ಸ್ಟೇಟ್ ಅಷ್ಟು, ತೆಲಂಗಾಣ ಸ್ಟೇಟ್ ಇದೆಯಲ್ಲ ಅಷ್ಟು ಭೂಮಿ ಅವ್ರಿಗೆ ಜಾಸ್ತಿ ಇದ್ದರೂ ಕೂಡ ಇನ್ನೂ ಆಸೆ ತಪ್ಪಿಲ್ಲ. ಏನೂ ಮಾಡಲಿಕ್ಕಾಗಲ್ಲ, ಅವರು ನಮ್ಮಂತೆ ಮನುಷ್ಯರಲ್ವ, ಆಸೆ ಪಡ್ತಾರೆ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಈಗ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭುವನೇಶ್ವರಿ ದೇವಿ.